ದುಡ್ಡು ಮಾಡೋರು ಅವರು, ದುಡ್ಡು ಖರ್ಚು ಮಾಡೋರು ನಾವು ರೈತರು. ಬೆಳೆಗಳೆಲ್ಲ ಹಾನಿ ಅದಕ್ಕೂ ಸುಮ್ಮನೆ ಆಗೋದು. ದನ ಕರ ಹುಲ್ ಮೇದ್ಬಿಟ್ಟು ದನ ಕರುಗಳು ಸಾಯ್ತಾವ್ರೆ, ದನ ಕರುಗಳು ಸಾಯ್ತಾವೆ. ಏನು ಮಾಡುವ ನಾವು ರೈತರುಗಳು ಬಡವರು ಅವನ್ನೇ ನೆಮ್ಕೊಂಡು ಜೀವನ ಮಾಡ್ತೀವಿ ನಾವು. ಅವ್ರ ಥರ 16 ಥರ ಜೀವನ ಮಾಡಿದರೆ ನಮಗೂ ಸಮಸ್ಯೆ ಗೊತ್ತಿರಲಿಲ್ಲ. ನಾವು ಅದೊಂದೇ ನೆಮ್ಕೊಂಡು ಭೂಮಿ ನೆಮ್ಕೊಂಡು ಜೀವನ ಮಾಡೋರು. ನಮ್ಗೆ ಯಾಕೆ ತೊಂದರೆ ಕೊಡ್ತಾರೆ ಇವರು? ದಯವಿಟ್ಟು ಇದನ್ನು ಸಮಸ್ಯೆ ಬಗೆಹರಿಸ್ತೀವಿ. ನಮಗೆ ಕ್ರೆಸರ್ನವರು ಭಾಳ ತೊಂದರೆ ಕೊಡ್ತಾವ್ರೆ. ನಮಗೆ ಇಲ್ಲಿಂದ ಹಾಸ್ಪಿಟ್ಲಿಗಿಂತ ನೀರು ಬಿಡೋಲ್ಲ, ಸೈಡು ಮಣ್ಣು ತೆಗಿತಾ ಇಲ್ಲ. ಹೇಳಿ ಸಾಕಾಗೋದೆ. ಜನಗಳಿಗೆ ಭಾಳ ತೊಂದರೆ ಆಯ್ತಾ ಇದೆ. ಹೇಳಿ. ವೆಹಿಕಲ್ಗಳು ಓಡಾಡೋಕ್ಕಾಯ್ತಾ ಇಲ್ಲ. ಬರೀ ಒಂದು ಇಷ್ಟಾಗೋದ್ರಲ್ಲಿ ಬಸ್ಸು ಕರು ಹೋದಾಗ ರೋಡು ಸೈಡಲ್ಲಿ ಗಾಡಿಗಳು ಹೆಂಗೆ ಹೋಗೋದು? ಮಣ್ಣು ಎತ್ತಿದ್ರೆ ಎತ್ತಲ್ಲ ಸೈಡಲ್ಲಿ. ಆಮೇಲೆ ನೀರು ಕುಡಿ, 1 ಗಂಟೆಗೆ ಒಂದ್ಸಲ ನೀರು ಕುಡಿಸ್ಬೇಕು. ಯಾಕೆಂದರೆ ಜನಗಳು ಜೀವನ ಮಾಡೋಕ್ಕಾಯ್ತಾ ಇಲ್ಲಿ ಸಿಕ್ಕಾಪಟ್ಟೆ ಧೂಳು ಗೊತ್ತಾಗುತ್ತೆ. ಅದನ್ನು ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ. ಎಷ್ಟು ದಿನದಿಂದ ಹಿಂಗೆ ನಡೀತೈತೆ? ನಾಳೆ ಸುಮಾರು 1 ವರ್ಷದಿಂದ ಹಿಂಗೆ ಇದೇ ಸಮಸ್ಯೆ ಬಗೆಹರಿಸೋದೇ ಇಲ್ಲ ಇವರು. ನಮ್ಮಷ್ಟು ನಾವು ಹೇಳ್ಕೊತೀರಿ, ನೀರು ಹೊಡೆಯಿರಿ ಅಂದರೆ ನಾವು ಹೊಡೆಯೋದಿಲ್ಲ, ಏನು ಮಾಡ್ತೀರಿ ಅಂತಾರೆ. ಅದಕ್ಕೆ ನಾವೇನು ಉತ್ತರ ಕೊಡೋದು? ಇಬ್ಬರನ್ನೇ ಸುಮ್ಮನೆ ಗಲಾಟೆ ಮಾಡೋಣ. ಅದಕ್ಕೆ ನಾವು ಸಮಸ್ಯೆನ ನಿಧಾನವಾಗಿ ಬಗೆಹರಿಸ್ಕೊತಾ ಇದ್ದೀವಿ. ಸ್ವಾಮಿ ಇವ್ರಿಗೆ ಹೊಡಿಬೇಡಿ ಅಂತ ಹೇಳ್ತಾ ಇಲ್ಲ, ಅವ್ರು ತೊಂದರೆ ಕೊಡ್ತಾ ಇಲ್ಲ. ನಾವು ಜಲ್ಲಿ ಬೀಳ್ತಾವಲ್ಲ ಅವನ್ನ ಕ್ಲೀನ್ ಮಾಡಿ ಒಂದು ಅರ್ಧ ಗಂಟೆಗೆ ಒಂದ್ಸರಿ ನೀರು ಹಾಕೊಡಿ. ನೀರು ಹಾಕಿ ಅಂದ್ರೆ ನಾವು ಹಾಕಲ್ಲ. ಏನ್ ಮಾಡಿ ಹಾಕೊಡಲ್ಲ ಅಂತಾರೆ. ಹಾಸ್ಪಿಟ್ಲಿಗಿಂತ ಹಾಕ್ಬೇಕು ಅಂತ ಹೇಳಿದ್ರೆ ಹಾಕಲ್ಲ. ಇಲ್ಲಿ ಏಕ ಜಲ್ಲಿ ಉದುರ್ತವೆ, ಅವು ಕ್ಲೀನ್ ಮಾಡ್ತೀನಿ ಅಂದ್ರೆ ಮಾಡ್ಸಲ್ಲ. ನಾವು ಇಲ್ಲಿಂದ ಹಾಸ್ಪಿಟ್ಲಿಗಿಂತ ಕ್ಲೀನ್ ಮಾಡ್ಕೊಡ್ಬೇಕು ಮೇಡಮ್. ಇಲ್ಲಿಂದ ಹಾಸ್ಪಿಟ್ಲ್ವರೆಗೂ ಧೂಳು ಸಿಕ್ಕಾಪಟ್ಟೆ ಬರ್ತದೆ. ಜನಗಳು ಜೀವನ ಮಾಡೋಕ್ಕಾಯ್ತಾ ಇಲ್ಲ. ಧೂಳಲ್ಲಿ ಗಾಡಿಗಳು ಹೋಗೋಕ್ಕಾಗಲ್ಲ ಹಿಂದೆ. ಆ ಥರ ಸಮಸ್ಯೆಗಳಾಗ್ಬಿಟ್ಟವೆ ನಮಗೆ. ಅದನ್ನು ನಮಗೆ ಪರಿಹಾರ ಮಾಡಿಕೊಡಿ ಅಷ್ಟೇ. ಸೈಡಲ್ಲಿ ಒಂಥರ ಬದಿ ಥರ ಆಯ್ತದೆ. ಬೈಕ್ನವರು ನೆರವರೆಲ್ಲ ಬರ್ತಾರೆ, ಪಾಪ ಹೈವೇಲಿ ಓಡಾಡ್ತಾ ಇರ್ತಾರೆ, ಬೀಳ್ತಾ ಇರ್ತಾರೆ. ಎಷ್ಟು ಜನ ಕಾಲು ಮುರ್ಕೊಂಡ್ರು, ಎಷ್ಟು ಜನ ಬಿದ್ರು. ಈಗೆಲ್ಲ ಅವ್ರ ಜವಾಬ್ದಾರಿ ಯಾರು? ಇವರು ಆದಾರ? ಒಂದು ಗೋಲ್ಡ್ ಹಾಕಿಲ್ಲ, ಇಲ್ಲಿ ಪ್ರೆಸರ್ ಅದೇ ಅಂತ ಏನೂ ಇಲ್ಲ. ಇವರು ಇತ್ತಿನ ಬರ್ತಾರೆ, ಲಾರಿ ಬರ್ತಾರೆ, ಅದರಿಂದ ಆಟೋಗಳು ಬರ್ತವೆ, ಫೋನ್ಗಳು ಬರ್ತವೆ, ಆಕ್ಸಿಡೆಂಟ್ಗಳು ಆಯ್ತವೆ. ಒಂದು ಸಿಗ್ನಲ್ ಗೋಲ್ಡ್ ಹಾಕಿಲ್ಲ, ಇಲ್ಲಿ ಏನೂ ಇಲ್ಲ. ಇಲ್ಲಿ ಏನು ಇಲ್ದೇನೆ ಈ ಮಟ್ಟಕ್ಕೆ ಹೊಡಿತಾವ್ರೆ ನಮಗೆ. ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾವ್ರಲ್ಲ. ಧೂಳು ಈ ಥರ ಧೂಳಲ್ಲಿ ಜೀವನ ಮಾಡೋದು ಹೆಂಗೆ? ಜನ ಓಡಾಡೋದು ಹೆಂಗೆ? ಇವರೇನೋ ದುಡ್ಡು ಮಾಡ್ಕೊತಾರೆ, ಏನೋ ಒಂದು ಆಟ ಆಡ್ಕೊಂಡು ಹೋಗ್ತಾರೆ ಅವ್ರ ಪಡ್ಗೆ ಅವರು. ನಮ್ಮ ಜನ ಅಷ್ಟಗತ್ತೆ ಏನು ಮಾಡುವ? ಮೊದಲು ರೋಡ್ ಕ್ಲೀನ್ ಮಾಡಿಸ್ಕೊಡಿ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.